ಎಷ್ಟು ಜನಕ್ಕೆ ತಮ್ಮ ಫ್ರೆಂಡ್ಸ್ಗಳ ಮದುವೆನ ಪಕ್ಕದಲ್ಲಿ ನಿಂತು ಮಾಡಿಸೋಕೆ ಚಾನ್ಸ್ ಸಿಗುತ್ತೆ ಹೇಳಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಭಾನುವಾರದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನೀವಿನ್ನು ಪ್ರೀವಿಯಸ್ ವ್ಲಾಗ್ ನೋಡಿಲ್ಲ ಅಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ. ಇನ್ನು ನಾವು 7:30 ಬೆಟ್ಟ ಹತ್ತೋದಕ್ಕೆ ಶುರು ಮಾಡ್ಕೊಂಡ್ವಿ. 1/4 ಗಂಟೆಲೆಲ್ಲ ಬೆಟ್ಟ ಹತ್ತಿದ್ವಿ. ಮಾರ್ನಿಂಗ್ ವ್ಯೂ ಅಂತೂ ಮೇಲಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಮುಹೂರ್ತ ಇದ್ದಿದ್ದು 9:15ಗೆ. ಸೊ ದಟ್ ಅಲ್ಲೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಕೂತಿದ್ವಿ. ಈ ಮೇಡಮ್ ಅವ್ರು ನೋಡಿ ಮದುವೆ ಟೆನ್ಷನ್ ಇಲ್ದಲೆ ನನ್ನ ಪ್ರೀವಿಯಸ್ ವ್ಲಾಗ್ನ ನೋಡ್ಕೊಂಡು ಕೂತಿದ್ಲು. ಇನ್ನು ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಹೋಗಿ ಪೂಜೆ ಸ್ಟಾರ್ಟ್ ಆದ ತಕ್ಷಣ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದೊಂದು ಪ್ರದಕ್ಷಿಣೆ ಹಾಕೊಂಡು ಆ ಕಡೆ ಈ ಕಡೆ ಆಡೋದ್ರೊಳಗಡೆ ಆಗ್ಲಿ 9:15 ಆಗಿ ಹೋಯ್ತು. ಇನ್ನೊಂದ್ ಕಡೆ ಮದ್ವೆ ಕಾರ್ಯಕ್ರಮ ಶುರು ಆಯ್ತು. ನೋಡಿ ಎಲ್ರು ಲವ್ ಮ್ಯಾರೇಜ್ ಅಂತ ಕಮೆಂಟ್ ಹಾಕ್ತಾ ಇದ್ರು. ಸುಮಾರಷ್ಟು ರಿಪ್ಲೈ ಕೊಟ್ಟಿದ್ದೆ. ಇದು ಲವ್ ಮ್ಯಾರೇಜ್ ಏನಲ್ಲ, ಅರೇಂಜ್ ಮ್ಯಾರೇಜ್ ಏನೇ. ನಮಗೆ ಇನ್ನೂ ಎಕ್ಸಾಮ್ ಇರೋದ್ರಿಂದ ಸಿಂಪಲ್ ಆಗಿ ಮಾಡ್ತಾ ಇದ್ದಾರೆ ಮದ್ವೆನ. ನೆಕ್ಸ್ಟ್ ಸಂಡೇ ರಿಸೆಪ್ಷನ್ ಗ್ರ್ಯಾಂಡ್ ಆಗಿ ಇಟ್ಕೊಂಡಿದ್ದಾರೆ. ಸೊ ಅದ್ರ ಟೆನ್ಷನ್ ಅಲ್ಲಿ ಈ ಮದ್ವೆ ಫಂಕ್ಷನ್ ಹೆಂಗಾಗುತ್ತೋ ಅಂತ ನಮಗೂ ಟೆನ್ಷನ್ ಎಲ್ಲ ಇತ್ತು. ಬಟ್ ಮದ್ವೆ ಎಲ್ಲ ತುಂಬಾ ಚೆನ್ನಾಗಾಯ್ತು. ಇನ್ನ ಎಷ್ಟು ಜನಕ್ಕೆ ತಮ್ಮ ಫ್ರೆಂಡ್ಸ್ ಗಳ ಮದ್ವೆನ ಪಕ್ಕದಲ್ಲಿ ನಿಂತ್ಕೊಂಡು ಮಾಡಿಸೋದು ಹಾಗೇನೆ ನೋಡೋದಕ್ಕೆ ಅವಕಾಶ ಸಿಗುತ್ತೆ ಹೇಳಿ. ಆ ಅವಕಾಶ ನಂದಾಗಿತ್ತು. ಇನ್ನ ಯಾವ ಮೂಮೆಂಟ್ ಅಲ್ಲಿ ಅವಳಿಗೆ ಭಯ ಆಯ್ತು ಹೆಂಗೋ ಗೊತ್ತಿಲ್ಲ, ನನಗಂತೂ ತುಂಬಾ ಭಯ ಆಯ್ತು. ಅದು ಯಾಕೆ ಅಂತ ಗೊತ್ತಿಲ್ಲ. ಈ ಒಂದು ದಿನಕ್ಕೆ ಅವಳೆಷ್ಟು ಕಾಯ್ತಾ ಇದ್ಲು, ಅವಳ ಜೊತೆಗೆ ನಾನು ಕೂಡ ತುಂಬಾ ಕಾಯ್ತಾ ಇದ್ದೆ. ನನಗಂತೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಆ ಮೂಮೆಂಟ್ ಅಂತೂ. ಇನ್ನೊಂದ್ ಕಡೆ ಮುಹೂರ್ತ ಕೂಡ ಶುರು ಆಯ್ತು. ಇಬ್ರು ಕೂಡ ಚೆನ್ನಾಗಿರ್ತಾರೆ ಅಂತ ಗೊತ್ತು, ಆದ್ರೂ ಮತ್ತೊಮ್ಮೆ ವಿಶ್ ಮಾಡ್ತಾ ಇದ್ದೀನಿ. ಅವರಿಬ್ರು ಜೀವನ ಮುಂದೆ ತುಂಬಾ ಅಂದ್ರೆ ತುಂಬಾ ಸುಖವಾಗಿರ್ಲಿ ಅಂತ ಹಾರೈಸ್ತಾ ಇದ್ದೀನಿ. ಇನ್ನು ಅವರಿಬ್ರು ಅಲ್ಲೇನೋ ಚೇರ್ ಮೇಲೆ ಆರಾಮಾಗಿ ಕೂತಿದ್ರು. ಇನ್ನೊಂದ್ ಕಡೆ ನಾವಿಲ್ಲಿ ಬಿಸಿಲಿಗೂ ಹಂಗೆ ಅವಾಗ್ಲಿಂದ ನಿಂತು ಸಾಕಾಯ್ತು ಅಂತ ಕೆಳಗಡೆ ಸಾಕಾಗಿ ಕೂತ್ಕೊಂಡು ಅಷ್ಟರಲ್ಲಿ ಮುಹೂರ್ತನೆಲ್ಲ ಮುಗಿಸ್ಕೊಂಡು ಕೈ ತೊಳ್ಸ್ಕೊಂಡು ಅದಾದ್ಮೇಲೆ ಜೀವನದ ಮೊದಲನೇ ಸುಳ್ಳು ಹೇಳೋದಕ್ಕೆ ಅಂತ ಕರ್ಕೊಂಡ್ ಬಂದ್ರು. ನೋಡಿ ಅರುಂಧತಿ ನಕ್ಷತ್ರನೆಲ್ಲ ತೋರಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಳಗ್ ಬಂದು ಅಲ್ಲೇ ಊಟ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಸೀದಾ ನಾವು ಚಿಕ್ಕ ತಿರುಪತಿಗೆ ಬಂದ್ವಿ. ಇನ್ನೇನ್ ಕ್ಲೋಸ್ ಆಗೋ ಟೈಮಿಂಗ್ಸ್ ಅಲ್ಲಿ ಇತ್ತು, ಹಂಗೇನೆ ವಿಡಿಯೋನೆಲ್ಲ ಮಾಡ್ಕೊಳಂಗಿರ್ಲಿಲ್ಲ. ಆದ್ರೂ ಕೂಡ ಬಂಡ ಧೈರ್ಯದಲ್ಲಿ ಗ್ಯಾಪ್ ಅಲ್ಲಿ ಒಂದು ವಿಡಿಯೋ ಮಾಡ್ಕೊಂಡೆ. ಇನ್ನು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಮತ್ತೊಂದು ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದ್ರು. ಅಲ್ಲಿ ದೇವ್ರಗಳ ಕಲ್ಯಾಣೋತ್ಸವ ನಡೀತಾ ಇತ್ತು ಅಂತ ಅಲ್ಲೊಂದು ರೌಂಡು ಪ್ರಸಾದನ ಬ್ಯಾಟಿಂಗ್ ಮಾಡ್ಕೊಂಡು ಮತ್ತೆ ಈ ಟಯರ್ಡ್ ಆಗಿರೋ ಮಕ ಹಿಡ್ಕೊಂಡು ಸೀದಾ ಅವ್ರವ್ರ ದೇವಸ್ಥಾನಕ್ಕೆ ಅಂತ ಬಂದ್ವಿ. ನಮ್ ಕುಳಿ ಮೇಡಮ್ ಅವ್ರನ್ನು ಕೂಡ ಹತ್ರಕ್ಕೆ ಕರ್ಸ್ಕೊಂಡಿದೀನಿ, ಜಾಸ್ತಿ ದೂರ ಏನ್ ಕಳ್ಸಿಲ್ಲ. ಇನ್ನ ಬಾಕ್ಲು ಪೂಜೆಗೆ ಇನ್ನೂ ಟೈಮ್ ಇತ್ತು ಅಂತ ಫಸ್ಟ್ ಅವ್ರವ್ರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದು ಆಲ್ರೆಡಿ ಮನೆ ತುಂಬಿಸ್ಕೊಳ್ಳೋಕೆಲ್ಲ ರೆಡಿ ಮಾಡಿದ್ರು. ಹೋಗಿ ಹೊಸಲು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮನೆನೆಲ್ಲ ತುಂಬಿಸ್ಕೊಂಡ್ರು. ಬೆಳಗಿಂದ ನೋಡ್ತಾ ಇದ್ದೆ ಅಳ್ತಾ ಇಲ್ವಲ್ಲ ಅಂತ. ನಾವು ಬಿಟ್ಟು ಬರೋ ಟೈಮಲ್ಲಿ ಕೊನೆಗೂ 1-2 ಕಣ್ಣೀರ್ ಹಾಕಿದ್ಲು. ನೈಟ್ ಅವಳನ್ನ ಮನೆ ತುಂಬಿಸಿ ಬರೋದ್ರೊಳಗಡೆ ಆಗ್ಲೇ ಟೈಮ್ ಆಗಿತ್ತು. ನನ್ನ ಪರಿಸ್ಥಿತಿ ಈ ತರ. ಎಷ್ಟೊತ್ತಿಗೆ ಮನೆಗೆ ಬಂದು ಫ್ರೆಶ್ ಅಪ್ ಆಗ್ತೀನಿ ಅನ್ನಂಗ್ ಆಗಿತ್ತು. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.